ಹಾಯ್ ಹಲೋ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು ಸಿಂಟೆಕ್ ನೋಡಿ, ಈ ಥರ ಒಂದು ಫ್ರೆಶ್ ಆಗಿ ಅದರೊಳಗೆ ಹಿಡಿದು ಮತ್ತು ಕ್ಲೀನ್ ಮಾಡಿಕೊಡ್ತೀವಿ. ನಿಮಗೂ ಈ ಥರ ಒಂದು ಕ್ಲೀನಿಂಗ್ ಮಾಡಬೇಕಂದ್ರೆ ನನ್ನ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತಾ ಇರೋದು, ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ನಾವು ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ. ನೋಡಿದ್ರಲ್ವಾ, ಇದು ಸಂಪು ಮತ್ತು ಸಿಂಟೆಕ್ನ ನಾವು ಕ್ಲೀನಿಂಗ್ ಮಾಡೋದು. ಈ ಥರ ಒಂದು ಫ್ರೆಶ್ ಆಗಿ ಅದರೊಳಗಡೆ ಹಿಡಿದು ದೆನ್ನು ಫ್ರೆಶ್ ಆಗಿ ಕ್ಲೀನಿಂಗ್ ಮಾಡಿಕೊಡ್ತೀವಿ. ಸೇಮ್ ಲೈಕ್ ಹೊಸ ಒಂದು ಸಿಂಟೆಕ್ ಯಾವ ಥರ ಇರುತ್ತೆ ಆ ಥರ ಮಾಡಿಕೊಡ್ತೀವಿ. ನಿಮಗೂ ಈ ಫುಲ್ ವಿಡಿಯೋ ನೋಡಿದ್ರೆ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನ್ ಕೊಡಿ ನಿಮಗೂ ಒಂದು ಈ ವಿಡಿಯೋ ಇಷ್ಟ ಆಗಿದ್ದರೆ. ನೋಡಿದ್ರಲ್ವ, ಈ ಥರ ನಾವು ಫ್ರೆಶ್ ಆಗಿ ಮತ್ತು ಕ್ಲೀನಾಗಿ ಅದರೊಳಗೆ ಹಿಡಿದು ಕ್ಲೀನಿಂಗ್ ಮಾಡ್ತೀವಿ. ಇದು ಒಂದು ಸಿಂಟೆಕ್ ಅಂದರೆ ಟಾಪಲ್ಲಿರೋವಂಥ ಒಂದು ಸಿಂಟೆಕ್ಕು. ನೋಡಿದ್ರಲ್ವ, ಇದು ಟಾಪಲ್ಲಿರೋ ಒಂದು ಸಿಂಟೆಕ್ಕು. ಟಾಪಲ್ಲಿರೋದು 2 ಸಿಂಟೆಕ್ಕು, ಒಂದು ಸಂಪಿಗೆ ಜಸ್ಟು 1500 ರುಪೀಸ್ ನಾವು ಚಾರ್ಜ್ ಮಾಡ್ತೀವಿ. ಬೆಂಗಳೂರಲ್ಲಿ ಎಲ್ಲೇ ಇರಲಿ ಜಸ್ಟ್ ಇನ್ಫಾರ್ಮ್ ಮಾಡಿದ್ರೆ ನಾವು ಬಂದು ಕ್ಲೀನ್ ಮಾಡಿ ವಿತಿನ್ನು ಒಂದು 3 to 4 ಅವರ್ಸಲ್ಲಿ ನಾವು ಈ ಥರ ಒಂದು ಫ್ರೆಶ್ ಆಗಿ ಕ್ಲೀನಿಂಗ್ ಮಾಡಿಕೊಡ್ತೀವಿ. ನೋಡೋದ್ರಲ್ವ, ಇದು ಪ್ರೆಸೆಂಟು ಪ್ರೋಗ್ರೆಸ್ಸಿಂಗ್ ಮಾಡ್ತಾ ಇರೋವಂಥ ಒಂದು ಸಿಂಟೆಕ್ನ ಕ್ಲೀನಿಂಗ್ ಮಾಡ್ತಾ ಇರೋವಂಥದ್ದು. ಅದರೊಳಗಡೆ ಯಾವ ಥರ ಇತ್ತು ಮತ್ತು ಅದನ್ನು ಯಾವ ಥರ ಕ್ಲೀನ್ ಮಾಡಿದ್ವಿ ಇನ್ ಡೀಟೇಲ್ ಆಗಿ ಈಗ ನಾವು ಸ್ಟೆಪ್ ಬೈ ತಿಳ್ಕೋತಾ ಮತ್ತು ಆ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಸಿಂಟೆಕ್ನ ಈ ಥರ ಒಂದು ಹೊಸ ಒಂದು ಸಿಂಟೆಕ್ ಯಾವ ಥರ ಇದೆ ಆ ಥರ ನಾವು ಈಗ ಆಲ್ಮೋಸ್ಟ್ ಅಲ್ಲಿ ಕ್ಲೀನ್ ಮಾಡಿದ್ದೀವಿ. ಫಸ್ಟು ಅಂದರೆ ಆ ಒಂದು ಗಲೀಜು ಅಥವಾ ಯಾವ ಥರ ಇತ್ತು ಅಂತ ನೋಡಿ. ಇದು ಸಿಂಟೆಕ್ ಒಳಗಡೆ ಇದ್ದಂಥ ಒಂದು ಪಾಚಿ ಆಗಿರಲಿ, ಆ ಒಂದು ಉಪ್ಪು ಸ್ಟೋರೇಜ್ ಆಗಿ ಅದರಲ್ಲಿರುವಂಥ ಜಿಡ್ಡಂಶ ಅದರಲ್ಲಿ ಅಂದರೆ ಒಂದು ಸಿಂಟೆಕ್ಗೆ ಅಟ್ಯಾಚ್ ಆಗಿ ಇದೆಲ್ಲ ಬಂದ್ಬಿಟ್ಟು ಇದರಿಂದ ನಮಗೆ ಈ ಒಂದು ಬೆನ್ನು ಅಥವಾ ಒಂದು ಚರ್ಮ ಕೊರೆತ ಆ ಥರ ಒಂದು ಬರುತ್ತೆ. ಅದರಿಂದ ಜಸ್ಟ್ 500 ರುಪೀಸ್ 1500 ರುಪೀಸ್ ಕೊಟ್ಟರೆ ದೆನ್ 2 ಸಿಂಟೆಕ್ಕು 1 ಸಂಪನ್ನ ನಾವು ಕ್ಲೀನಾಗಿ ಫ್ರೆಶ್ ಆಗಿ ಕ್ಲೀನ್ ಮಾಡಿಕೊಡ್ತೀವಿ. ನೀವೇ ನೋಡಿದ್ರಲ್ವ ಯಾವ ಥರ ಒಂದು ಫ್ರೆಶ್ ಆಗಿ ಹೊಸ ಸಿಂಟೆಕ್ ಥರ ಮಾಡಿಕೊಡ್ತೀವಿ ನಾವು. ಜಸ್ಟ್ ಫಾರ್ 1500 ರುಪೀಸ್ 2 ಸಿಂಟೆಕ್ಸ್ 1 ಸಂಪನ್ನ ಕ್ಲೀನ್ ಮಾಡಿದ್ವಿ. ಇದು ಸಿಂಟೆಕ್ ನೋಡಿದ್ವಿ. ಈಗ ಸಂಪು ಯಾವ ಥರ ಕ್ಲೀನಿಂಗ್ ಮಾಡಿದ್ವಿ ಅಂತ ಇನ್ ಡೀಟೇಲಾಗಿ ತಿಳ್ಕೊತಾ ನೋಡಿ. ಇದು ಸಂಪನ್ನ ನಾವು ಕ್ಲೀನಿಂಗ್ ಮಾಡಿರುವಂಥ ಒಂದು ಸಂಪು ನೋಡೋದಲ್ವ. ಈ ಥರ ಒಂದು ಫ್ರೆಶ್ ಆಗಿ ಕ್ಲೀನಾಗಿ ಫಸ್ಟು ಹೊಸ್ದಾಗಿ ಯಾವ ಥರ ಒಂದು ಮಾಡಿರ್ತಾರೆ ಸಂಪು ಆ ಥರ ನಾವು ಕ್ಲೀನಿಂಗ್ ಮಾಡಿಕೊಡ್ತೀವಿ. ವಿತಿನ್ ಒಂದು 5 to 6 ಮಂತ್ಸ್ಗೆ 1 ಟೈಮ್ ಈ ಥರ ನೀವು ಕ್ಲೀನ್ ಮಾಡಿಕೊಂಡ್ರೆ ಒಂದು ನೀರು ಚೆನ್ನಾಗಿರುತ್ತೆ, ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಈ ಒಂದು ಸಂಪು ಕ್ಲೀನಿಂಗು ಆಗಿರ್ತಕ್ಕಂಥದ್ದು. ದೆನ್ನು ನೋಡಿ, ಈ ಒಂದು ಸಿಂಟೆಕ್ ಫುಲ್ ಫಿನಿಶಿಂಗ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಿಂಟೆಕ್ನ ಫುಲ್ ಫಿನಿಶಿಂಗ್ ಕೊಟ್ಟಿರ್ತಕ್ಕಂಥದ್ದು. ಇನ್ ಡೀಟೇಲ್ ಆಗಿ ಅವ್ರ ಹತ್ರ ನಾವು ಮಾತಾಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಲಿಂಗರಾಜ್ ಅವರೇ. ವೆರಿ ಗುಡ್ ಮಾರ್ನಿಂಗ್ ಸರ್. ಅದೇ ಓಕೆ, ನೀವು ಸಂಪು ಮತ್ತು ಟ್ಯಾಂಕ್ ಕ್ಲೀನಿಂಗ್ ಅಂತ ಹೇಳ್ತಾ ಇದ್ರಿ. ಆಲ್ರೆಡಿ ಇವಾಗ ನಾವು ಏನೋ ಒಂದು ಸಂಪು ಏನಿದೆ ಅದು ಕ್ಲೀನಿಂಗ್ ಮಾಡಿದ್ದೀರಾ, ಮತ್ತು ಅದನ್ನು ಯಾವ ಥರ ಒಂದು ಅದರಲ್ಲಿ ಇದ್ದಿದ್ದು ಏನು ಐಟಮ್ಸು ಮತ್ತು ಆ ಒಂದು ಕಚಡ ಅಥವಾ ಆ ಒಂದು ಸ್ಟೋರೇಜು ಉಪ್ಪಿನ ಅಂಶ ಒಂದು ಎಷ್ಟಿತ್ತು ಅಂತ ಇನ್ ಡೀಟೇಲ್ ಆಗಿ ಈಗ ನೀನು ಹೇಳ್ತೀನಿ ತೋರಿಸ್ತೀನಿ ಅಂತ ಹೇಳ್ತೀರಲ್ಲ. ನೀವೇ ನೋಡ್ಬೋದು ಸರ್. ಇಲ್ಲಿ ಇವಾಗ 2 ನಾವು ಸಿಂಟ್ಯಾಕ್ಸ್ ಅನ್ನು ಕ್ಲೀನ್ ಮಾಡಿಕೊಟ್ಟಿದ್ದೀವಿ. ಇದು 1500 ಲೀಟರ್ ಇದು. ಇದು 1500, ಇದು 1500 ಲೀಟರ್, 3000 ಲೀಟರ್ ವಿತ್ ಕೆಳಗಡೆ ಸಂಪು ಇದೆ. ಒಂದು 15,000 ಸಂಪು ಇದೆ, ಅದನ್ನು ಕ್ಲೀನ್ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಇದನ್ನು ಕ್ಲೀನ್ ಮಾಡಿಕೊಟ್ಟಿದ್ದೀವಿ. ಟೋಟಲ್ ಆಗಿ 18,000 ಲೀಟರ್ಸ್ ನೀವು ಕ್ಲೀನ್ ಮಾಡ್ತಾ ಇರೋದು ಸರ್. ಚಾರ್ಜ್ ಎಷ್ಟು ಮಾಡ್ತಾ ಇದ್ದೀರಾ? ಚಾರ್ಜ್ ಬಂದ್ಬಿಟ್ಟು ನಾವು ಇದು ಒಂದು 1500 ಲೀಟರ್ಗೆ ನಾವು 800 ರೂಪಾಯಿ ಮಾಡ್ತೀವಿ ಸರ್. ಒಂದು ಸಿಂಟ್ಯಾಕ್ಸ್ಗೆ ಒಂದು ಸಿಂಟ್ಯಾಕ್ಸ್ಗೆ 800 ರೂಪಾಯಿ ಮಾಡ್ತೀವಿ ಸರ್. ಗಲೀಜ್ ಏನೋ ಹೆಚ್ಚು ಕಡಿಮೆ ಇದ್ರು ಎಲ್ಲ ನಮ್ದು ಅಂತರ ಆ ತರ ಈ ತರ ಮಾಡಲ್ಲ ಸರ್. ಎಲ್ಲ ಪರ್ಫೆಕ್ಟ್ ಕೆಲಸ ನಮ್ದು. ಕೆಳಗಡೆ ಸಂಪ್ ಬಂದ್ಬಿಟ್ಟು ಒಂದು 10,000 15,000 ಇತ್ತು ಅಂದ್ರೆ 1,800 2,000 2,500 ಅದು ಗಲೀಜ್ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಂಪಿಗೆ ಎಷ್ಟು ಅಂತ ಫಿಕ್ಸ್ ಮಾಡ್ತೀನಿ ಸರ್ ನಾವು. ನೋಡಿ, ನೀವು ನೋಡ್ಬೋದು ಇಲ್ಲಿ ನೋಡಿ. ಇವಾಗ ಇಲ್ಲಿ ಇದೆ ನೋಡಿ, ಇದು ಫುಲ್ ಉಪ್ಪು ಸರ್. ಇದು ಇಷ್ಟೊಂದು ಐಟಮ್ ಒಂದೇ ಸಂಪಲ್ಲೇ ಇಷ್ಟೊಂದಿತ್ತು ಈ ಒಂದು ಸಿಂಟ್ಯಾಕ್ ಅಲ್ಲಿ. ಆ ಒಂದು ಎಲ್ಲದನ್ನು ನಾವು ಎತ್ಬಿಟ್ಟು ಇವಾಗ ಕ್ಲೀನ್ ಮಾಡಿದೀವಿ ಸರ್. ಇವಾಗ ನೀವು ನೋಡ್ಬೋದು ನೋಡಿ. ಇದು ಏನಕ್ಕೆ ಈ ತರ ಇದಾಗಿರೋದು? ಇದು ಬಂದ್ಬಿಟ್ಟು ಸರ್, ಇದು ಬೋರ್ ನೀರು.
ಓಕೆ ಇದು ಕಾವೇರಿ ನೀರು ಆದ್ರೆ ಈ ತರ ಆಗಲ್ಲ. ಓಕೆ ಬೋರ್ ನೀರಿಗೆ ಮಾತ್ರ ಈ ತರ ಆಗಕ್ಕೆ ಸಾಧ್ಯ. ಓಕೆ ನೋಡಿ ಇದು ಯಾವ ಇದು ಎಷ್ಟು ಕೆಜಿ ಇರುತ್ತೆ ಆಲ್ಮೋಸ್ಟ್ ಅಲ್ಲ? ಸರ್ ಇದೆ ಸರ್, ಒಂದು 4 kg ಮೇಲೆನೇ ಇದೆ ಇದು. 4 kg ಮೇಲೆ ಇದೆ. 3-4 kg ಇದೆ ಸರ್ ಇದು. ಈ ತರ ನಿಮ್ಗೆ ಇದು ಗಲೀಜಿದ್ಮೇಲೆ ನೀವು ಎತ್ತಿಲ್ಲ ಅಂತ ಅಂದ್ರೆ ಇದು ನಿಮಗೆ ಬಾಡಿಗೆ ಬಹಳ ಪ್ರಾಬ್ಲಮ್ ಸರ್ ಇದು. ಓಕೆ ನಿಮ್ಗೆ ಒಂದು ಇದಕ್ಕೆ ದೇಹಕ್ಕೆ ಬಹಳ ಅಂದ್ರೆ ಬಹಳ ಹೆವಿ ಪ್ರಾಬ್ಲಮ್ ಇದು. ಇದು ನೀವು ಕ್ಲೀನ್ ಮಾಡಿಸ್ಕೊಂತ 500 ರೂಪಾಯಿ 1000 ರೂಪಾಯಿ ನೀವೆಲ್ಲ ನೀವು ಲೆಕ್ಕ ಹಾಕ್ಬಾರ್ದು. ಕ್ಲೀನ್ ಮಾಡಿಸ್ತಾ ಇರ್ಬೇಕು ಸರ್ ನೀವು. ಒಂದು 3 ಮಂತ್ಸ್ಗೆ, ಒಂದು 4 ಮಂತ್ಗೆ, ಆಮೇಲೆ 6 ಮಂತ್ಗೆ ಮಾಡಿಸ್ಕೊಂತ ಇರಬೇಕು. ನೋಡಿ ಈ ತರ ನೋಡಿ ಒಳಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಲ್ಲ ಪರ್ಫೆಕ್ಟ್ ಕೆಲಸ ಸರ್ ನಮ್ದು ಮಾತ್ರ. ಓಕೆ ಈ ತರ ಒಂದು ಕ್ಲೀನ್ ಆಗಿ ನೀವು ರೆಡಿ ಮಾಡ್ಕೊಡ್ತೀರಾ? ಯಾರು ಬರ್ತಾರಲ್ಲ ಸರ್, ಯಾವ್ದಾದ್ರು ಗಾಡಿ ಬಂದ್ಬಿಟ್ಟು ಜಸ್ಟ್ ಹಂಗೆ ಒಂದು ಅರ್ಧ ಗಂಟೆನೋ ಕೆಲಸ ಮಾಡಲ್ಲ. ನೋಡಿ ನಮ್ದು ಯಾವ ತರ ಕೆಲಸ ಆಗಿದೆ, ಪರ್ಫೆಕ್ಟ್ ಕೆಲಸ ಸರ್. ಒಂದು 3 ಅವರ್ ಕೆಲಸ ಆಗಿದೆ ಸರ್ ಇವಾಗ ನಮ್ದು. 3 ಅವರ್ ಕೆಲಸ ಆಗಿದೆ. ಓಕೆ ಈ ತರ ನೀವು ಹೈಜೆನಿಕ್ ಆಗಿ ಒಂದು ಅಂದ್ರೆ ಯೂನಿವರ್ಸಲ್ ಆಗಿ ಎಲ್ಲರಿಗೂ ಒಂದು ಕ್ಲೀನಿಂಗ್ನೆಸ್ ನ ನೀವು ಮಾಡ್ಕೊಡ್ತಾ ಇದ್ದೀರಿ. ನೋಡಿ ಈಗ ಇದು ಈ ಸಿಂಟ್ಯಾಕ್ಸ್ ನೋಡ್ಬೋದು ನೀವು. ಓಕೆ ನೋಡಿ ಯಾವ ತರ ಇದೆ ನೋಡಿ. ನೋಡಿ ಸರ್ 1500 1500 ಟೋಟಲ್ ಆಗಿ 3000 ಲೀಟರ್ ಈ ತರ ಒಂದು ಫ್ರೆಶ್ ಆಗಿ ರೆಡಿ ಮಾಡ್ಕೊಡ್ತೀವಿ. ಓಕೆ ಮತ್ತೆ ಇದನ್ನ ನೀವು ರಿಟರ್ನ್ ಅಂದ್ರೆ ಈಗ ಕ್ಲೀನ್ ಮಾಡಿದಿರಲ್ವಾ, ನೆಕ್ಸ್ಟ್ ಯಾವಾಗ ಮತ್ತೆ ಇದನ್ನ ಕ್ಲೀನ್ ಮಾಡ್ತಾರೆ? ಈ ಮನೆ ಓನರ್ ಬಂದ್ಬಿಟ್ಟು ನಮಗೆ ಒಂದು 4 ವರ್ಷ ಆಯ್ತು ಸರ್. ಇವ್ರು ನಮಗೆ ಹೇಳ ಸರ್, ಇವರು ವರ್ಕ್ ನೋಡ್ಬಿಟ್ಟು ನಮಗೆ ಇವ್ರು ಬಿಟ್ರೆ ನಮಗೆ ನಾವು ಇದನ್ನ ಮಾಡಕ್ ಹೋಗಲ್ಲ. ಕೆಲಸ ನೋಡ್ಬಿಟ್ಟು ಇಷ್ಟಪಟ್ಟು ನಮ್ಗೆ ಹೇಳ್ತಾರೆ. ಒಂದು 3 months 4 months ಹೋಗಿದ್ದ ಹೇಳ್ತಾರೆ ಸರ್, ಹೇಳ್ತಾರೆ. ಅದು ಏನಾರ ಹೆವಿ ಇದಾಗ್ಬಿಡ್ತಂದ್ರೆ ಎಲ್ಲ ಕ್ಲೀನ್ ಮಾಡ್ಸಾಕ್ಬಿಡ್ತಾರೆ. ಬನ್ನಿ ಸರ್ ಭಾಳ ಇದಾಗ್ಬಿಟ್ಟಿದೆ, ಗಲೀಜಾಗಿದೆ, ಮೈ ಕಡಿತಾ ಇದೆ, ಈ ಥರದ ಆಗ್ತಾ ಇದೆ ಪ್ರಾಬ್ಲಮ್ ಭಾಳ ಹೇಳ್ತಾರೆ. ಆ ಒಂದು ಉದ್ದೇಶಕ್ಕೆ ನಿಮ್ಗಾದ್ರೂ ನಾವು ಅದೇ ಹೇಳೋದು, ಮನೇಲಿ ಸಂಪು ಆಮೇಲೆ ಇದು ಸಿಂಟ್ಯಾಕ್ಸ್ ಇರ್ತದಲ್ಲ ಅದು 2000-3000 ರೂಪಾಯಿ ನೀವು ಲೆಕ್ಕ ಹಾಕ್ಬೇಡಿ. 2000-3000 ರೂಪಾಯಿ ಲೆಕ್ಕ ಹಾಕಿದ್ರೆ ಅಲ್ಲಿ ಹಾಸ್ಪಿಟಲ್ ಹೋದ್ರೆ ಹಂಗೆ ಫೋನ್ ಪೇ ಮಾಡ್ಕೊಂಡಿದ್ದಾರೆ. ಆ ಥರ ಅಲ್ಲಿ ಡಿಸ್ಕೌಂಟ್ ಯಾವ್ದು ಇರಲ್ಲ ಸರ್ ಇಲ್ಲಿ. ಪಾರ್ಕಿಂಗ್ ಮಾಡ್ಬೋದು ನೀವು, ಬಟ್ ಅಲ್ಲಿ ಪಾರ್ಕಿಂಗ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇದನ್ನ ಮಾಡ್ಕೊಳ್ತಾ ಇದ್ದೀರಿ. ಇದು ಆರೋಗ್ಯಕ್ಕೆ ನಮಗೆ ಬಹಳ ಇಷ್ಟ, ಬಾಡಿಗೆ ಇಷ್ಟ, ಎಲ್ಲಾ ತರನು ನಮಗೆ ವಾಟರ್ ಮೇನ್. ಅಂದ್ರೆ ಈಗ ಓಕೆ ಇಷ್ಟೆಲ್ಲ ನೀವು ತೋರಿಸಿದ್ದೀರಾ, ಮತ್ತೆ ಹೈಜೆನಿಕ್ ಆಗಿ ಯಾವ ತರ ಇತ್ತು ಅಂತ ಗೊತ್ತಾಗಿದೆ, ಮತ್ತೆ ಕ್ಲೀನೆಸ್ ಯಾವ ತರ ಇತ್ತು ಅಂತ ಗೊತ್ತಾಯ್ತು ವಿಡಿಯೋದಲ್ಲೇ ನೋಡಿದ್ವಿ. ನೀವು ಅಂದ್ರೆ ಇವಾಗ ಎಂಟೈರ್ ಬೆಂಗಳೂರು ಮಾಡ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಎಂಟರ್ ಬೆಂಗಳೂರು ಸರ್, ನೆಲಮಂಗಲದ ಹಿಡಿದು ಸೀದಾ ಕೋಲಾರ ತನಕ ಹೋಗ್ತೀನಿ ಸರ್ ನಾನು. ಕೋಲಾರ, ನೆಲಮಂಗಲ, ಆಮೇಲೆ ಈ ಕಡೆ ಎಲ್ಲೇ ಇರಲಿ, ಬೆಂಗಳೂರಾಗ ಎಲ್ಲೇ ಇರಲಿ. ಹೌದು ಸರ್, ಎಲ್ಲೇ ಇರಲಿ. ಜಸ್ಟ್ ನೀವು ಒಂದು ಕಾಲ್ ಮಾಡಿ ಅಡ್ವಾನ್ಸ್ ಒಂದು 1000 ರೂಪೀಸ್ ಪೇ ಮಾಡಿದ್ರೆ, ಅಡ್ವಾನ್ಸ್ ಮಾಡಿದ್ರೆ ಕನ್ಫರ್ಮ್ ಸರ್, ಕನ್ಫರ್ಮ್ ಆಗಿ ನೀವು ಅಲ್ಲಿಗೆ ಹೋಗ್ತೀರಾ. ಫೋನ್ ಮಾಡಿ ಬನ್ನಿ ಸರ್ ಅಂದ್ರೆ ಬರಲ್ಲ ಸರ್, ಬರೋದಿಲ್ಲ. ಒಂದು ನಮ್ದು ಮಿನಿಮಮ್ ಚಾರ್ಜ್ ಅಡ್ವಾನ್ಸ್ 1000 ಇರುತ್ತೆ ಸರ್. ಮಾಡಿದ್ರೆ ನಾವು ಕನ್ಫರ್ಮ್ 100% ಅಲ್ಲ. ಅವ್ರಿಗೆ ಒಂದು ಬ್ಯಾಕಪ್ ಅಂದ್ರೆ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು ಯಾವ ತರ ಒಂದು ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬಹುದು. ನೀವೇ ನೋಡಿದ್ರಲ್ಲ ಸರ್ ಇವಾಗ ಯಾವ ತರ ಒಂದು ವರ್ಕಿಂಗ್ ಇದೆ, ಯಾವ ತರ ಇಲ್ಲ ಅಂತ. ಹೌದೌದು, ಅಲ್ಲ ಇನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ನೋಡಬಹುದು ಸರ್. ಅದನ್ನ ಚೆಕ್ ಮಾಡಿ ನೀವು ಜಸ್ಟ್ ಒಂದು ಕನ್ಫರ್ಮೇಶನ್ ಕೊಟ್ರೆ, ಅಡ್ವಾನ್ಸ್ ಪೇ ಮಾಡಿದ್ರೆ ಯಾವ ದಿವಸ ಅಂತ ಹೇಳಿದ್ರೆ ಆ ದಿವಸದಲ್ಲಿ ನಮ್ಮ ಇವ್ರು ಮಾತಾಡ್ಬಿಟ್ಟು ಎಷ್ಟು ನೀರು ಇರಬೇಕು ಮತ್ತು ನೀರು ಎಷ್ಟು ಖಾಲಿ ಮಾಡಿರಬೇಕು ಅಂತ ಇಂಡಿಯಾಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಅದನ್ನು ರೆಡಿ ಮಾಡ್ಕೊಂಡಿದ್ರೆ ಬಂದು ವಿತಿನ್ ಒಂದು 2-3 ಅವರ್ಸಲ್ಲಿ ನಿಮ್ದು ಒಂದು ಸಂಪ್ನ ಕ್ಲೀನ್ ಮಾಡ್ಕೊಡ್ತಾರೆ. ನೋಡಿದ್ರಲ್ವಾ, ನಿಮಗೂ ಈ ತರ ಎದುರುಗಡೆ ಕಾಣಿಸ್ತಿದೆಯಲ್ಲ ಸರ್, ಈ ತರ ಗಲೀಜಿದ್ರೆ ಒಂದು ಬಾಡಿಗೆ ನಮಗೆ ಬಹಳ ನೋವಾಗುತ್ತೆ. ಏನಾದ್ರೆ ಚಿಕ್ಕಡ್ ಬೀದ ಆಯ್ತಂದ್ರೆ